ಮಾಲೆ ಹಾಕಿದಾಗ ಒಂದು ಶಕ್ತಿಯೇ ಬೇರೆ ಬರ್ತದೆ ಇಲ್ಲಿ. ರಿನೋವೇಷನ್ ಆದ ನಂತರ ಮಕರ ಸಂಕ್ರಮಣ ಪೂಜೆಯನ್ನು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಮೂರು ತಿಂಗಳು ಒಂದು ಜಾತ್ರೆ, ನವೆಂಬರ್ ಡಿಸೆಂಬರ್ ಜನವರಿ 3 ತಿಂಗಳು ತುಂಬಾ ಸೇವೆ ಇರ್ತದೆ. ಹೌದು, ಅಯ್ಯಪ್ಪ ಭಕ್ತರು ಸೇರಿಕೊಂಡು ಸಣ್ಣ ಅಯ್ಯಪ್ಪನ ಮಂದಿರ ಸ್ಥಾಪಿಸಿದ ಈ ಜಾಗ ಇಂದು ಮಂಗಳೂರಿನ ಅಯ್ಯಪ್ಪನ ಸನ್ನಿಧಾನಗಳಲ್ಲಿಯೇ ಹೆಸರುವಾಸಿಯಾದ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಮಕರ ಸಂಕ್ರಮಣಕ್ಕೆ ಇಲ್ಲಿ ವಿಜೃಂಭಣೆಯ ಪೂಜೆ ನಡೆಯುತ್ತಿದ್ದು, ಇಲ್ಲಿ ಕೇವಲ ಅಯ್ಯಪ್ಪ ಮಾತ್ರವಲ್ಲದೆ ಗಣಪತಿ, ದುರ್ಗಾದೇವಿ ಮತ್ತು ಸುಬ್ರಹ್ಮಣ್ಯ ದೇವರನ್ನು ಕೂಡ ಪೂಜಿಸಲಾಗುತ್ತದೆ. ಮಂಗಳೂರಿನ ಅತ್ತಾವರದಲ್ಲಿರುವ ಈ ಶಕ್ತಿಶಾಲಿ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಸುಮಾರು 1961ರಲ್ಲಿ ಕೆಲವು ಅಯ್ಯಪ್ಪ ಭಕ್ತರು ಸೇರಿಕೊಂಡು ಒಂದು ಸಣ್ಣ ಮಟ್ಟಿನ ಒಂದು ಗುಡಿಯನ್ನು ಹೇಳಿದರೆ ಒಂದು ಗುಡಿ ಕಟ್ಟಿಕೊಂಡು ಪೂಜೆ ಮಾಡ್ತಾ ಇದ್ರು. ಆವಾಗ ರೈಲ್ವೆ ಕಾಲನಿಯಲ್ಲಿ ಅವರ ಮಂಡಲ ಪೂಜೆ, ಮಕರ ಸಂಕ್ರಮಣ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಸಾಧಾರಣ 2 ವರ್ಷ ಕಳೆದಾಗ ಅದನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಹೇಳಿ ನೆಹರು ಮೈದಾನಲ್ಲಿ ಮಾಡೋಕೆ ಶುರು ಮಾಡಿದವರು ಏನು ಮಾಡಿದ್ರು ಹೇಳಿದ್ರೆ, ಅತ್ತಾವರದಲ್ಲಿ ಒಂದು ಚಿಕ್ಕ ಭೂಮಿಯನ್ನು ಖರೀದಿಸಿ ಅಲ್ಲಿ ಒಂದು ಚಿಕ್ಕ ಗುಡಿ ಕಟ್ಟಿ ಒಂದು ಮರದ ಕೆತ್ತನೆ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡಲು ಶುರು ಮಾಡಿದರು. ಪ್ರತಿ ವರ್ಷ ವಿಜೃಂಭಣೆಯಿಂದ 2 ದಿವಸದ ಕಾರ್ಯಕ್ರಮ ನೆಹರು ಮೈದಾನದಲ್ಲಿ ನಡೆಯುತ್ತಿತ್ತು. ಅನ್ನದಾನ, ಹಾಗೆ ಅಯ್ಯಪ್ಪನ ಬೆಳಕು ಹೇಳಿದರೆ ಈ ಭಾವರೂಪ ಮತ್ತು ಅಯ್ಯಪ್ಪನ ಕಾದಾಟ ಪ್ಲಸ್ ಕೆಂಡ ಸೇವೆ ಎಲ್ಲ ಇತ್ತು. ಅದು ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಒಂದು ಪ್ರೋಗ್ರಾಮ್ ಯಾರು ಮಾಡ್ತಾ ಇರಲ್ಲ ಆ ಕಾಲದಲ್ಲಿ. ಅದು ಸಾಧಾರಣ ಒಂದು 26 ವರ್ಷ ನಡೆಸ್ಕೊಂಡು ಬಂದರು. ಮತ್ತೆ 1988ರಲ್ಲಿ ಈ ಇದ್ದ ಹಳೆಯ ಗುಡಿಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಮಾಡಬೇಕು ಹೇಳಿ, ಅಯ್ಯಪ್ಪನ ಮಂದಿರ ಮಾಡಬೇಕು ಹೇಳಿ ಒಂದು ಆಲೋಚನೆ ಬಂದಾಗ ಒಂದು ಸುರೇಶ್ ರಾಜ್ ಹೇಳುವ ಒಂದು ಇಂಜಿನಿಯರ್ ನೇತೃತ್ವದಲ್ಲಿ ಇಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದರು. ಒಂದು ಸ್ವಲ್ಪ ದೊಡ್ಡ ಮಟ್ಟಿನ ಸ್ಟಾರ್ಟ್ ಮಾಡಿದರು. ಆದರೆ ಆ ಕಾಲದಲ್ಲಿ ಏನಾದರೂ ಒಂದು ಫಸ್ಟ್ ಫ್ಲೋರ್ಗೆ ಬಂದು ಅಲ್ಲೇ ನಿಂತಿತ್ತು ಒಂದು ಹಾಲ್ ಪ್ಲಸ್ ಎದುರುಗಡೆ ಗುಡಿ ಹಿಂದೆಗಡೆ ಇದ್ದ ಗುಡಿಯನ್ನು ಎದುರುಗಡೆ ಕೊಂಡೋಗಿ ಹಾಕಿದ್ರು. ಇಲ್ಲಿ 3/11/99ಕ್ಕೆ ಶಬರಿಮಲೆ ಮೇಲ್ಶಾಂತಿಯಾಗಿ ಬಂದ ನಾರಾಯಣನ್ ನಂಬೂದಿರಿ ಎಂಬವರ ನೇತೃತ್ವದಲ್ಲಿ ಈ ಇದ್ದ ಮೂರ್ತಿಯನ್ನು ಎದುರುಗಡೆ ಪ್ರತಿಷ್ಠಾಪನೆ ಮಾಡಿದರು. ಆನಂತರ ಇಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ವರ್ಷ ಪ್ರತಿ ಭಕ್ತರಿಂದ ಮತ್ತು ಇಲ್ಲಿರುವ ಎಲ್ಲ ಮ್ಯಾನೇಜ್ಮೆಂಟಿಂದಾಗಿ ವರ್ಷ ನಡೀತಾ ಇತ್ತು. ಈಗ ರೀಸೆಂಟ್ಲಿ ಒಂದು 2022-23ರಲ್ಲಿ ಇಲ್ಲಿರುವ ಸ್ವಲ್ಪ ಭಕ್ತರು ಸೇರಿ ಮೇಲ್ಗಡೆ ಇದರ ಮೇಲೆ ಈ ಬಿಲ್ಡಿಂಗ್ನ ಮೇಲ್ಗಡೆ ಒಂದು ಶೀಟ್ ಹಾಕುವ ಒಂದು ಇದು ರೂಪೀಕರಿಸಿದರು. ಈ ಶೀಟ್ ಹಾಕಬೇಕು ಅಂತೇಳಿ ಇಂಜಿನಿಯರ್ ಬಂದು ನೋಡಿದಾಗ ಇಲ್ಲಿರುವ ಕಂಬಗಳು, ಪಿಲ್ಲರ್ಗಳು ಶಿಥಿಲವಾಗಿದ್ದರಿಂದ ಅದರ ಶೀಟ್ ಹಾಕಿದರೆ ಅದು ನಾಳೆ ಅದು ಜರಿದು ಬೀಳುವ ಸಾಧ್ಯತೆ ಇದೆ ಅಂತೇಳಿ ಅದು ಬೇಡ, ಹೊಸ ಏನಾದರೂ ಇದು ಮಾಡುವ ಅಂತೇಳಿ ನಮ್ಮ ಕೇರಳದಿಂದ ಒಬ್ಬರು ತಂತ್ರಿಗಳನ್ನು ಕರೆಸಿ ಇಲ್ಲಿ ಪ್ರಶ್ನೆ ಇಟ್ಟಾಗ ಅವರು ಹೇಳಿದರು, ಈ ಗುಡಿಯನ್ನು ಮುಂದೆಯಿಂದ ಹಿಂದೆಗಡೆ ಕೊಂಡು ಹೋಗಬೇಕು ಮತ್ತು ಇಲ್ಲಿ ಬೇರೆ ಬಿಲ್ಡಿಂಗ್ ಮಾಡಬೇಕು ಹೇಳಿ. ಇಲ್ಲಿ ವರ್ಷದಲ್ಲಿ ಮುಂಚೆ 2 ಪೂಜೆಗಳಾಗ್ತಾ ಇತ್ತು. ಒಂದು ಮಂಡಲ ಪೂಜೆ, ಮತ್ತೊಂದು ಮಕರ ಸಂಕ್ರಮಣ ಪೂಜೆ. ಈ ಮಂಡಲ ಸಮಯದಲ್ಲಿ ಸರಿಸುಮಾರು ಒಂದು 60-70 ಜನ ಇಲ್ಲಿ ಮಾಲೆ ಹಾಕಿ ಇದು ಮಾಡ್ತಾಯಿದ್ರು, ಪೂಜೆ ಎಲ್ಲ ಕಾರ್ಯಗಳನ್ನು ನಡೆಸ್ತಾಯಿದ್ರು. ಹಾಗೆ ಮಕರ ಸಂಕ್ರಮಣ ಸಮಯದಲ್ಲಿ ಆ ಪೂಜೆ ಟೈಮಿಗೆ ಅವರೆಲ್ಲ ಬರ್ತಾಯಿದ್ರು. ಮತ್ತು ತಿಂಗಳಿಗೆ ಒಂದು ಸಂಕ್ರಮಣ ಪೂಜೆ ನಡೀತಾ ಇತ್ತು. ಅದು ವಿಜೃಂಭಣೆಯಾಗಿ ಇರ್ತಿರಲ್ಲ, ಸಾಧಾರಣ ಒಂದು ಪೂಜೆ ಥರ ನಡೀತಾ ಇತ್ತು. ಇವಾಗ ರಿನೋವೇಷನ್ ಆದ ನಂತರ ಮಕರ ಸಂಕ್ರಮಣ ಪೂಜೆಯನ್ನು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಹೊಸ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ, ಕನ್ನಿಸ್ವಾಮಿಗಳು ಬರ್ತಾ ಇದ್ದಾರೆ. ಮುಂಚೆ ದಿವಸ ಮಕರ ಸಂಕ್ರಮಣ ದಿವಸ, ಅದರ ಮರು ದಿವಸ 3 ದಿವಸ ತುಪ್ಪಾಭಿಷೇಕ ಮತ್ತು ಭಸ್ಮಾಭಿಷೇಕ ಎಲ್ಲ ನಡೀತದೆ. ಇಲ್ಲಿ ಗಣಪತಿ ದೇವರಿದ್ದಾರೆ, ದುರ್ಗಾದೇವಿ ಇದ್ದಾರೆ, ಸುಬ್ರಹ್ಮಣ್ಯ ದೇವರಿದ್ದಾರೆ. ಸಂಕಷ್ಟಿ ಪೂಜೆ ಗಣಪತಿ ದೇವರಿಗೆ ಎಲ್ಲ ಸಮಯ ನಡೀತದೆ. ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನ ಓಪನ್ ಆದರೆ 7 ಗಂಟೆಗೆ ಒಂದು ಪೂಜೆ ನಡೀತದೆ. ಅದು ಆದಮೇಲೆ 12 ಗಂಟೆಗೆ ದೇವಸ್ಥಾನ ಬಾಗಿಲು ಮುಚ್ಚಲಾಗುತ್ತದೆ. ಪುನಃ ಸಂಜೆ 5 ಗಂಟೆಗೆ ಪುನಃ ಓಪನ್ ಆದರೆ 7 ಗಂಟೆಗೆ ಪೂಜೆ ಆಗ್ತದೆ. ಮಕರ ಸಂಕ್ರಮಣ ದಿನ ಎಲ್ಲ ಮಕರ ಸಂಕ್ರಮಣಕ್ಕೆ ಅನ್ನದಾನ ಸೇವೆ ಇದೆ ಸಂಜೆ ಹೊತ್ತಲ್ಲಿ. ಅದು ಮಾಲೆ ಹಾಕಿದಾಗ ಒಂದು ಶಕ್ತಿಯೇ ಬೇರೆ ಬರ್ತದೆ ಇಲ್ಲಿ. ಹಾಗೆ ಎಷ್ಟೋ ಜನ ಇಲ್ಲಿ
ಒಳ್ಳೆಯದಾಗಿದ್ದಾರೆ. ಏನು ಬೇಡಿಕೊಂಡ್ರೇನು ದೇವರು ಕೊಡ್ತಾರೆ, ಕೆಲಸ ಕೊಡ್ತಾರೆ, ಇದು ಆರೋಗ್ಯ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಒಳ್ಳೆ ರೀತಿಯಲ್ಲಿ ನಾವು ಬಂದ ಸ್ವಾಮಿಗಳನ್ನ ಸೇವೆ ಮಾಡಿ ಕಳಿಸ್ತೀವಿ. ಇರುಮುಡಿ ಕಟ್ಟಿ ಅವರಿಗೆ ಬೇಕಾದದನ್ನು ಕೊಟ್ಟು ಪೂಜೆ ಮಾಡಿ ಕಳಿಸ್ತೀವಿ. ಪ್ರತಿ ವರ್ಷ ಬರ್ತಾ ಇದ್ದಾರೆ. ಒಂದು 150-200 ಸ್ವಾಮಿಗಳು ಬರ್ತಾರೆ. ಇರುಮುಡಿ ಪ್ರತಿ ತಿಂಗಳು ಸಂಕ್ರಮಣ 6 ದಿವಸ ಇರ್ತದೆ. ಅಲ್ಲಿ ಓಪನ್ ಶಬರಿಮಲೆಯಲ್ಲಿ 6 ದಿನವೂ ಇರುಮುಡಿ ಕಟ್ತೀವಿ. ಇರುಮುಡಿ ಕಟ್ಟಿ ಮಾಲೆದಾರಿಗೆಲ್ಲ ಕಳಿಸ್ತೀವಿ ಪ್ರತಿ ತಿಂಗಳು ಸಂಕ್ರಮಣಗೆ. ಅದೇ ಬೆಳಕು ಟೈಮಲ್ಲಿ 3 ತಿಂಗಳು ಒಂದು ಜಾತ್ರೆ, ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ತುಂಬ ಸೇವೆ ಇರ್ತದೆ. ಅವರು ಇರುಮುಡಿ ಕಟ್ಟಿ ಹೋಗ್ತಾ ಇರ್ತಾರೆ. ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ರೆ NG ರೋಡ್ ಹತ್ತಾವರ. NG ರೋಡ್ ಹತ್ತಾವರ ಅಂತ ಹೇಳಿದ್ರೆ ಇಲ್ಲಿ ಡಿ ಮಾರ್ಟ್ ಹೇಳಿ ಒಂದು ಸಂಸ್ಥೆ ಇದೆ, ಅದರ ಪಕ್ಕದಲ್ಲೇ ಬರುತ್ತೆ. ನೀವು ಕೂಡ ಮಂಗಳೂರಿನ ಅತ್ತಾವರ ಕಡೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.